ಒಂದ್ ದನ ಒಂದ್ ತಂದೂರ್ ಮೊದಲು. ಬಟ್ ಸ್ಟಾರ್ಟಿಂಗ್ ಒಂದ್ರಿಂದ ಚಾಲು ಮಾಡಿದ್ವಿ. ಮೊದಲ ಇಂತಾವ್ ಇದ್ದವ್ರು ಜರ್ಸಿ ರೀ ಸಣ್ಣ ಸಣ್ಣ ಅವು ಇದ್ದುರಿ ಹತ್ತರಿಂದ ಸ್ಟಾರ್ಟ್ ಆತ್ರಿ. ಮತ್ ಇದನ್ನೊಂದ್ ಎಚ್ ತರ್ಬೇಕತ್ ಇದನ್ನ ತಂದ್ರಿ. ಹಾ ರೀ ಇದ 18 ಲೀಟರ್ ಹಾಲ್ ಹಿಂಡ ಹಾಕೈತ್ರಿ. ಅವಾಗ ಶಿಮಿ ಐತ್ರಿ. ಮತ್ತ ಇದನ್ ತಂದ್ರಿ. ಇದು 16-17 ಚೋಚ್ ಹಿಂಡ ಹಾಕೈತ್ರಿ. ಹಂಗ ತರ್ಕೋತ್ ಮಾಡೋಣ ಬ್ಯಾಡತಿ ಮಾಡೋಣ ಇದ್ರಾಗ ಟೋಟಲ್ 1ರಿಂದ ಚಾಲು ಮಾಡಿ ಪ್ರೆಸೆಂಟ್ ಎಷ್ಟ ಅದಾವ್ರಿ ನಿಮ್ರ ಕರಾ ಆಕಳ ಹಿಡ್ದಾರಿ? ಕರಾ ಆಕಳ ಹಿಡ್ದ ಒಂದ್ 18-19 ಅದಾವ್ರಿ. 18-19 ಬಂದಿರ್ತಾರ ಈಗ. 19. ಇನ್ನ ಕರ್ಗೋಳ ಅಭಿವೃದ್ಧಿ ಮಾಡ್ಕೋತ್ರಿ. ನಮಸ್ಕಾರ ರೀ, ನಮ್ಮೆಲ್ಲ ಯುಕೆ ಮಂದಿಗೆ ಪಶುಗಳ ಶಾಂತಿನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ಎಲ್ಲಿ ಬಂದನಪ್ಪ ಅಂದ್ರೆ ಹಿಡಕಲ್ ಗ್ರಾಮಕ್ಕೆ ಬಂದನಿ. ಅವರ ಪಂಜಾಬ್ ಮಾದರಿ ಒಳಗೆ ಪೆಡಾಕ್ ಸಿಸ್ಟಮ್ ಮಾಡ್ಯಾರ. ಹೆಂಗ್ ಮಾಡ್ಯಾರ ಏನ್ ಮಾಡ್ಯಾರ, ಆಮೇಲೆ ದಿನಕ್ಕೆ ಅವರು ಹಾಲು ಎಷ್ಟು ಅದಾವ, ಆಮೇಲೆ ಅವ್ರದ್ದು ಇದು ಲಾಭ ಲುಕ್ಸಾನ ಎಷ್ಟು ಹತ್ತಿ, ಈ ಟೋಟಲ್ ಅವರು ಆಕಳ ಎಷ್ಟು ಅದಾವ, ಅವ್ರ ಶೆಡ್ಡಿಗೆ ಎಷ್ಟು ಇನ್ವೆಸ್ಟ್ ಮಾಡ್ಯಾರ ಎಲ್ಲ ಇವತ್ತಿನ ಇನ್ಫಾರ್ಮೇಶನ್ದಾಗ ನಿಮ್ಗೆ ಹೇಳ್ತೇನೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಅವ್ರ ಮಾತಾಡ್ಸೋನು ಬರ್ರಿ. ಸರ್ ರೀ ಗೋಪಾಲ್ ರೀ, ಸಂಗಪ್ಪ ಬಸ್ತವಾಡ್ರಿ. ಊರ್ರಿ? ಊರ್ ಹಿಡ್ಕಲ್ರಿ. ಹಾ ರೀ. ನೀವು ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆತು? ನಾವ 2 ವರ್ಷ ಆತ್ರಿ. 2 ವರ್ಷ ಆತ್ರಿ. ಮತ್ತ ಎಷ್ಟ್ ಆಕಳಗಳಿಂದ ಚಾಲು ಮಾಡ್ರಿ? ಪ್ರೆಸೆಂಟ್ ಎಷ್ಟು ಅದಾವ್ರಿ? ನಾವ ಮೊದಲ ಒಂದ್ ಆಕಳದಿಂದ ಚಾಲು ಮಾಡಿದ್ವಿ. ಈಗ ನಮ್ಮಲ್ಲಿ 10 ಆಕಳ್ರಿ, ಒಂದ್ 5-6 ಮಣಕ್ ಅದಾವ್ರಿ. 5-6 ಕಟ್ಟಕ್ ಮಂದಿ ಮಣಕ್ 10 ಎಲ್ಲ ಹಿಂಡ್ತಾವ್ರಿ? ಗಬ್ಬ ಹಿಂದ್ ಮುಂದಾರಿ ಏಕಾಗಿದ್ದು ಹಿಂಗ ಎಲ್ಲಾ ತರದವ್ರಿ. ಮತ್ತೆ ನೀವು ಮೊದಲು ಏನ್ ಮಾಡ್ತಿದ್ರಿ? ಹೈನುಗಾರಿಕೆನ ಮಾಡ್ಬೇಕಂತ ಯಾಕೆ ಅನಿಸ್ತ್ರಿ? ಮೊದಲ ನಾವ್ ಆ ಕಡೆ ಹೋಗ್ತಿದ್ವಿ, ಕಬ್ಬ ಕಡೆ. ಈಗ ಏನ ಆಕೈತ್ರಿ, ಮೊದಲ್ ಒಂದ್ ತಂದಿವ್ರಿ. ಅದ್ ಆಚ ಕಡೆ ಸಡ್ ಐತ್ರಿ, ಅಲ್ಲಿ ತಂದಿವ್ರಿ. ಅಲ್ಲಿ ಹಕಾನ ಹಾಲದು ಹಕಾನ ಲಾಭ ಅನ್ಸ್ತಾರ ಅದು ಒಂದ್ ಹಾಕದು. ಹಂಗ ಹೆಚ್ಚ ಮಾಡ್ಕೋತ್ರಿ. ಅಲ್ಲಿ ಒಂದ್ 7-8 ಮಾಡಿದ್ವಿ. ಅಲ್ಲಿ ಹಿಡ್ಸಲಿಲ್ರಿ ಆಕಳುಗಳು. ಮತ್ತ ಬೆಡ್ ಏನಂತ್ಲೇರಿ ದಿನ ಹಣಕಾಸ್ ಬುಳಿದ ಹಾಕೈತ್ರಿ. ನಾವ್ ತಲಿ ಮ್ಯಾಗ ಸೂರ್ಯಾಡ್ಸ್ಕೋತ್ರಿ. ಹಿಂಗಾಗ್ರಿ ಇದನ್ನೆಲ್ಲಾ ಹಿಂಗ್ ಮಾಡ್ಬೇಕತ್ತೇರಿ. ಮಾಡ್ರಿ. ಇದನ್ನ ಏನ್ ಪ್ಲಾನಿಂಗ್ ಮೊದಲು ಎಲ್ಲಿ ನೋಡ್ಕೊಂಡ್ ಬಂದ್ರು ಏನ ನಿಮ್ ಕೇಳ್ದ ಮಾಡ್ರಿ? ಫೋನ್ಯಾಗರಿ. ಇವನ್ನೆಲ್ಲಾ ನಾವ ಹಿಂಗ್ ಒಟ್ಟ ನಾವ್ ಹಿಂಗಾದ್ರ ಹಿಂಗ ಆಕೈತಿ ಹೊಲಸ ಏನು ಮಾಡೋದಿಲ್ಲ ತೇರಿ ಇವನ್ನೆಲ್ಲಾ ನಾವ್ ತಯಾರು ಮಾಡ್ಕೊಂಡಿದ್ರಿ. ಹೌದ್ರಿ. ಇದು ಕಾಲಾಗಿಂದ ಎಷ್ಟ್ ದಿವ್ಸಕ್ಕೊಮ್ಮೆ ತೆಗಿತೀರಿ ಇದನ್ನ? ನಾವ ತಿಂಗಳಿಗೊಮ್ಮೆ ತೆಗಿತೀವ್ರಿ. ತಿಂಗಳಿಗೊಮ್ಮೆ? ಹಾ ರೀ. ಇದನ್ನ ಅಂದ್ರೆ ಈಗ ಡೈಲಿ ರೌಂದಿ ಹೋಗಿತೀರೋ ಏನ ಹೆಂಗ್? ಅಂದ್ರೆ ಒಟ್ಟು ಹೆಂಡದು ಆತಂದ್ರ ರೌಂದಿ ಬಿತ್ತೀವ್ರಿ. ರೌಂದಿ ತೆಗಿಯಂಗಿಲ್ರಿ? ತೆಗಿದಲ್ರಿ. 1 ತಿಂಗಳದಾಗ ಕೈಲಿ ಹಿಡಿದ್ರು ಸಕಟ್ 1 ತಿಂಗಳಿಗೆ. 1 ತಿಂಗಳ ಆದ್ಮೇಲೆ ಏನ ಆಳೆ ತೆಗಿತಾರ ನಿಮ್ಮ ಮನೆ? ಇಲ್ಲಿ ಗೇಟ್ ಐತ್ರಿ, ಅದ್ರಲ್ಲೇ ಟ್ರಾಕ್ಟರ್ ಒಳಗ್ ಬರತ್ರಿ. ನಾವ್ 3 ಮಂದಿ ಇದೀವ್ರಿ. ಮತ್ತ ಒಂದಿಬ್ರು ಆಳ್ ಕರ್ಕೋತೀವ್ರಿ. ಒಂದ್ 4-5 ತಾಸ್ ನಾ ತೆಗದ್ ಹೋಗದ್ ಬಿಡ್ತೀರಿ. ಅಂತಿದ್ ಒಂದ್ ವರ್ಷಕ್ಕೆ ಗೊಬ್ಬರ ಎಷ್ಟ್ ಆಕತ್ರಿ? ನೀವು ಮಾರ್ತೀರ ಏನ್ ಮನಿಗೆ? ಅಂದ್ರೆ ನಮ್ದ ಹೊಲ ತೊಡೆದವ್ರಿ, 2 ಎಕರೆ ಐತ್ರಿ. ಅದಕ್ಕ 2 ವರ್ಷಕ್ಕೊಮ್ಮೆ ಬಾಳ ಆದ್ರ ಒಂದ್ 10-15 ಡಬ್ಬಿ ಕಡಿತೀವ್ರಿ. ಉಳ್ಕಿದ್ದೆಲ್ಲ ಮಾರೇ ಬಿಡ್ತೀರಿ. ಇದು 1 ತಿಂಗಳಿಗೆ ಎಷ್ಟು ಸ್ಟೋರ್ ಆಕತಿ? ಎಷ್ಟು? 1 ತಿಂಗಳಿಗೆ 8ರಿಂದ 9 ಡಬ್ಬಿ ಬೇಕತ್ರಿ. 9 ರೀ? ಅಂದ್ರೆ ನಿಮ್ದು ಒಂದ್ ವರ್ಷಕ್ಕ 50 ಟೇಲರ್ ಗೊಬ್ಬರನ ಆತ್ರಿ? ಹೆಚ್ಚಾಕತ್ರಿ. ಒಂದ್ ಟೇಲರ್ ಗೊಬ್ಬರಕ್ಕ ಅಂದಾಜ್ ಎಷ್ಟ್ ಐತ್ರಿ? 3,000 ಐತ್ರಿ. 3,000. ಸಣ್ಣ ಟೇಲರ್? ದೊಡ್ಡ ಟೇಲರ್ ಇದರ್ಲೆ ನಮ್ 2 ಗಲ್ ಡಬ್ಬಿಲಿ 3,000 ಐತ್ರಿ. 3,000. 4 ಗಲ್ಲಿ ಟೇಲರ್ ಆದ್ರ 5,000. ಹಾ ರೀ, ಅಟ್ಟ ಐತ್ರಿ. 5,000. ಅಂದ್ರೆ ನಿಮ್ಗ ಒಂದ್ ವರ್ಷಕ್ಕನ 2.5-3 ಲಕ್ಷ ರೂಪಾಯಿ ಗೊಬ್ಬರದನ ಆಯ್ತ್ರಿ. ಈಗ ನೀವೆಲ್ಲಾ ಇವ್ ತಳಿಗಳು ಎಲ್ಲಿ ತಗೊಂಬಂದ್ರಿ? ಇದನ್ನ ಇವು ಮಹಾರಾಷ್ಟ್ರ ತಂದನ್ರಿ. ಎಲ್ಲಾ ಮಹಾರಾಷ್ಟ್ರದನ? ಹಾ ರೀ, ಎಲ್ಲಾ ಮಹಾರಾಷ್ಟ್ರ. ಇಲ್ಲಿ ಲೋಕಲ್ ಯಾವ ತಂದಿಲ್ಲ? ಲೋಕಲ್ ಒಂದ್ 2 ತಂದನ್ರಿ. ಹಾ ರೀ. ಬಟ್ ಇದು ಎಲ್ಲಾ ಮಹಾರಾಷ್ಟ್ರದನ ತಂದನ್ರಿ. ಇವಕ್ಕೆ ಮೇವ್ ಎಷ್ಟ್ ಟೈಮ್ ಕೊಡ್ತೀರಿ ನೀವು? ನಾವ 2 ಟೈಮ್ ಹಾಕ್ತಿವ್ರಿ. 2 ಟೈಮ್ ರೀ? ಹಾ ರೀ. ಮುಂಜಾನೆ ಟೈಮಿಂಗ್ ರೀ? ಮುಂಜಾನೆ 8 ಸಾಯಂಕಾಲ 8 ರಾತ್ರಿ 8 ರಾತ್ರಿ 8 2 ಟೈಮ್ ಹಾಕ್ತೀರಿ? 2 ಟೈಮ್ ರೀ. ಮತ್ತ್ ರೀ ಮುಸ್ರಿ ಎಷ್ಟ್ ಟೈಮ್ ಹಾಕ್ತಾರಿ? ಮುಸ್ರಿನು 2 ಟೈಮ್ ರೀ. ಅದು 2 ಟೈಮ್. ಅದ್ ಯಾವಾಗ ಹಾಕ್ತಾರಿ? ಅದು ಹಿಡ್ಕೊತ್ ಮುಂದ 6:30 ಹಾಕ್ತನ್ರಿ. 7 ಗಂಟೆದಿಂದ ಹಿಡ್ಕೊಕ್ ಸ್ಟಾರ್ಟ್ ಮಾಡ್ತೀವ್ರಿ. 8 ಗಂಟೆಗೆ ಮುಗಿದಿತ್ರಿ. 8 ಗಂಟೆಗೆ ಮೇವ್ ಹಾಕ್ತಿವ್ರಿ. 8 ಗಂಟೆಗೆ ರಾತ್ರಿನು ಅದ ಟೈಮ್. ಅದ್ ಪ್ರಮಾಣ ರೀ? ಮುಸ್ರಿ ಪ್ರಮಾಣ ಅಂದ್ರ ಅದ ಲೀಟರ್ಕ 350 ಗ್ರಾಮ್ ಹಾಕ್ತಿವ್ರಿ. 20 ಲೀಟರ್ ಮಿನರಲ್ ಮಿಕ್ಸರ್ CRS ರೀ. ಮತ್ತ KMF ಪ್ಯಾಟ್ ಬರುವಂತದ್ ಅದನ್ನೊಂದ್ ಸಮೃದ್ಧಿ ಅತ್ತೇರಿ, ಅದನ್ರಿ ಯೂಸ್ ಮಾಡ್ತೀರಿ. ಹಾ ರೀ. ಆಮೇಲೆ ಇದು ಹಿಂಡಿ ಯಾವ್ದು ಯೂಸ್ ಮಾಡ್ತೀರಿ? ನಾವ್ ಅಮೂಲ್ ರೀ. ಅಮೂಲ್ ಯೂಸ್ ಮಾಡ್ತೀರಿ? ಅಮೂಲ್ ರೀ. ಮತ್ತೆ ಇವ್ ಕರ್ಗೋಳಿಗೆ ಏನ್ ಮುಸ್ರಿ ಅದ? ಇಲ್ರಿ, ಅದ ಅಮೂಲ್ ಕಂಪ್ನಿದ ಕರ್ಗೋಳಿಗೆ 6 ತಿಂಗಳ ಒಳಗಿನಕ್ಕೂ ಕರ್ಗೋಳಿಗೆ ಐತ್ರಿ. 6 ತಿಂಗಳ ಮ್ಯಾಗಿನಕ್ಕೂ ಕರ್ಗೋಳಿಗೆ ಐತ್ರಿ. ಮತ್ತ 9 ತಿಂಗಳ ಹಿಟ್ಟಕ್ ಬರ್ತಾವ್ರಿ. ಕರೆಕ್ಟ್ ರೀ? ಹಾ ರೀ, ಕರೆಕ್ಟ್. ಕರ್ಗೋಳಿಗೆ 9 ತಿಂಗಳು ಕಟ್ಸಿ ಬಿಡ್ತೀರ? ಇಲ್ರಿ, ಅಂದ್ರ ಒಂದ್ 2 ಬಿದಿ ಸುಳ್ ಮಾಡ್ತೀವ್ರಿ. ಹಾ ರೀ. ಹೆಚ್ಚ ಕಡಿಮೆ ಒಂದ್ 10-11 ತಿಂಗಳಿಗೆ ಸೆಮೆನ್ ಹಾಕ್ಸಿ ಸೆಮೆನ್ ಹಾಕ್ಸ್ತೀವ್ರಿ. ಈಗ ಸೆಮೆನ್ ಯಾವ ಹಾಕಿಸ್ತೀರಿ ನೀವು? ನಾವ ಈಗ
ಸ್ಟಾರ್ಟಿಂಗ್ ಫಸ್ಟ್ ಚೊಚ್ಚಲ ಇರ್ತಾರಲ್ಲ ಅವಕ್ಕ ಸಾದಾ ಹಾಕ್ಸ್ತವ್ರಿ ಹಾ ಹಾ ಉಳಿದಕ್ಕೂ ABS ಸೆಮಿನ ಎಲ್ಲ ಕಂಪಲ್ಸರಿ ABS ಹಾಕಿಸ್ತೀರಿ. ಅಂದ್ರ ಇದ್ ಹೆಂಗ್ ಆಕತ್ರಿ ವರ್ಷಕ್ಕೊಂದ್ ಹೆಣಗಾರ ತಗೊಂಡ್ರ ಲಾಭ ರೀ ನಮಗ್. ಹಾ ಹಾ ಅಂದ್ರ ಹೊರಗಿನ ತರುದಿಲ್ಲ, ಹೊರಗೇನು ಲಕ್ಷ ಕೊಟ್ಟು ತರದೇನ್ರಿ ಮತ್ ಏನ್ ಆಕತ್ತು ಏನ್ ಒಂದ್ ನೀವು ಇಲ್ಲೇ ತಯಾರು ಮಾಡ್ಕೊಂಡ್ ಬಿಡ್ತೀವ್ರಿ ಒಂದ್ ವರ್ಷ ಅದನ್ನೊಟ್ಟಿಗೆ. ಬರೋಬರ್. ಈ ಕಡೆ ಹಾಲ್ದು ಪ್ರಾಫಿಟ್ ರೀ, ಈ ಕಡೆ ಅದು ಪ್ರಾಫಿಟ್ ರೀ, ಕತ್ತದ್ದು ಹಾ ಇದು ಪ್ರಾಫಿಟ್, ಇದು ಪ್ರಾಫಿಟ್ ರೀ. ಮತ್ ಇವಾಗ ಕರುಗಳಿಗೆ ಏನಾಗ ಹಾಲು ಎಷ್ಟ್ ಹಾಕ್ತಾರ ನೀವು? ನಾವ 62 ಚೇಂಜ್ 2 ಲೀಟರ್ ಹಾಕ್ತವ್ರಿ. 5 ಲೀಟರ್ ಆಲ್ರಿ, ಅದ್ರ ಜೋಡಿ ಮುಸರಿ ಅದ್ರ ಕರಿದ ಮುಸರಿ ಬರ್ತೈತ್ರಿ, ಅದನ್ನ ಹಾಕ್ತವ್ರಿ. ಹಾ 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 ಮತ್ ಇದು ಎಮ್ಮಿ ಒಂದ್ ಕಟ್ಟಿರ್ಲ ಯಾಕ್ರಿ? ಎಮ್ಮಿ ಮನಿಗೆ ಅದ ಮನಿಗೆ ಹೈನ್ ಕರಿ ಮನಿಗೆ ಆಕಳ ಹಾಲ್ ತಿನ್ನಂಗಿಲ್ರಿ? ಆಕಳ ಹಾಲ್ ತಿನ್ನೋದಲ್ರಿ. ಪೈಲಾಡ್ದ ರಾಟಿ ಐತ್ರಿ, ಸುಮ್ಮ ಎಮ್ಮಿ ಏನೈತ್ರಲ್ಲ ಅದೈತ್ರಿ. ಮತ್ ಇವಾಗ ಕೋಳಿ ಬೇರೆ ಬಿಟ್ಟಾರಿ, ಕೋಳಿ ಏನ್ ಉಣ್ಣಿ ಸಲುವಾಗಿ? ಉಣ್ಣೆ ಸಲುವಾಗಿರಿ, ಉಣ್ಣೆ ಆಗೋ ಗುಡ್ಸೋದಲ್ರಿ. ಹಾ ಹಾ ಅದ್ರ ಸಲುವಾಗಿ ಬಿಟ್ಟಾರಿ. ಅಂತ ಇವ್ ಯಾವ ಆಕಳಗಳು ಏನೇನ್ ಮಾಡ್ಕೊಂಡ ಒಂದ್ ಸ್ವಲ್ಪ ನೋಡೋಣ ಬರ್ಲ. ಇದೇನ್ ಮಾಡ್ಕೊಂಡತ್ರಿ ಆಕಳ್ರಿ? ಇದ್ರಿ 5 ತಿಂಗಳ ಚೆಕ್ ಐತ್ರಿ, 15 ಲೀಟರ್ ಹಾಲ್ ಐತ್ರಿ. 15 ಲೀಟರ್ ಈಗ ಸದ್ಯಕ್ಕೆ ಪ್ರೆಸೆಂಟ್ ಐತ್ರಿ. ಈ ಸದ್ದ ಐತ್ರಿ. ಏದಾಗ ಎಷ್ಟ್ ಹಿಂಡಿ ಐತ್ರಿ? ಏದಾಗ 26 ಲೀಟರ್ 26 ಲೀಟರ್ ಹಿಂಡಿ. 26 ಲೀಟರ್. ಹಾ ಈಗ ಸದ್ಯಕ್ಕ ಇದು ಎಷ್ಟನೇ ಸೋಲಿಂದ್ರಿ ಇದು? ಇದ ಇನ್ನ ಗಬ್ ಬಿದ್ದಿದ್ರಿ 4ನೇ ಸೋಲಿಂದ. ಇದು ಜರ್ಸಿ ಆಕಳ ಏನ್ ಮಾಡ್ಕೊಂಡತ್ರಿ? ಇದ ಇನ್ನ ತಿಂಗಳ ಹೋಗತ್ರಿ, 1 ತಿಂಗಳು. ಇದ್ ಎಷ್ಟ್ ಹಿಂಡಿ ಐತ್ರಿ ಇದಾಗ್ರಿ? ಎದಾಗ ಅವ್ರಲ್ಲಿ 22 ಲೀಟರ್ ಹಿಂಡಿ ಐತ್ರಿ. ಅವ್ರ ಹೋಗಲ್ರಿ. ಜರ್ಸಿ ಐತ್ರಲ್ಲ ಅದ್ರಿ? ಅದ ಜರ್ಸಿ ಐತ್ ಕರೆ, ಅದ್ರಾಗ ಹೆಚ್ಚಿನ್ರಿ ಹಾಲು ಹೆಚ್ಚ್ರಿ. ಆಯ್ತ್ರಿ. ಇದು ಎಷ್ಟ್ ಸೋಲಿಂದ ಐತ್ರಿ ಇದು? ಇದು 4ನೇ ಅದ. ಇದು 4. ಮತ್ತೆ ಇವ ಏನ್ ಮಾಡ್ಕೊಂಡತ್ರಿ ಇದ್ರಿ? ಅವ ಇದು ಗಾಬತ್ರಿ. ಹಾ 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 ರೀ. ಇದು ಎಷ್ಟ್ ತಿಂಗಳ ಗಾಬತ್ರಿ? ಇದು 2 ತಿಂಗಳ ಗಾಬತ್ರಿ. 2 ತಿಂಗಳ ಗಾಬತ್ರಿ. ಈಗ ಇದು ಎದಾಗ ಹಿಂಡಿತ್ರಿ? ಎದಾಗ ನಮ್ಮ ಒಂದಿಟ್ ಕಾಡ್ತ್ರಿ, ಹಾಲೆಲ್ಲ ಸುಟ್ಟರ್ ಇತ್ರಿ. ಅದೇನ್ ಕೆಚ್ಚಲ್ ಬಾವ್ ಬರ್ತನ್ರಿ? ಇಲ್ರಿ, ಅಂದ್ರ ಮಾಸ ಒಳಗಿತ್ರಿ. ಮಾಸ್ ಒಳಗಿತ್ರಿ, ಅದ ಏನಾತ್ರಿ, ಮಾಸ್ ಒಳಗಿತ್ತಂದ್ರ ಉರಿ ಬರ್ತಾವ್ರಿ. ನಮಗೂ ಸ್ಟಾರ್ಟಿಂಗ್ ರೀ, ಸ್ಟಾರ್ಟಿಂಗ್ ಅನಾದ್ಲಿ ನಮಗೂ ಏನ್ ಸಮಸ್ಲಿಲ್ರಿ. ಅನಾಂತರಿ ಒಂದ್ 10-12 ಅಟ್ಟ ಹಿಡಿತ್ರಿ. ಇದ ಚೊಚ್ಚಲ್ ಇತ್ರಿ. ಚೊಚ್ಚಲ ರೀ. ಅದೇನ್ ಮಾಡ್ಕೊಂಡತ್ರಿ? ಅದ ಎದತ್ರಿ 4ನೇ ಸೂಲ್ದ ಎದತ್ರಿ. 69 ಚೇಂಜ್ 9 18 ಲೀಟರ್ ಐತ್ರಿ. 18 ಲೀಟರ್ ಐತ್ರಿ. ಎಷ್ಟನೇ ಸೂಲಿಂದ ಐತ್ರಿ? ಇದ 4ನೇ ಸೂಲ್ ಎದತ್ರಿ. 4ನೇ ಸೂಲ್. ಇದ ಗಾಬ್ ಐತ್ರಿ. ಗಾಬತ್ರಿ. ಹಾ ರೀ. ಎಷ್ಟ್ ತಿಂಗಳ ಗಾಬತ್ರಿ? ಇದ ಇನ್ನ 2 ತಿಂಗಳ ಹೋಗತ್ರಿ. ಇನ್ನ 2 ತಿಂಗಳು. ಚೊಚ್ಚಲನ್ರಿ? ಚೊಚ್ಚಲಗ ಚೊಚ್ಚಲ್ ಐತ್ರಿ. ಅದು ಇನ್ನ ಇದಿಲ್ರಿ? ಇನ್ನ ಇದೆ. ಇದು ಎದತ್ರಿ, ಏನ್ ಮರ್ಚಿಲ್ರಿ? ಮರ್ಚಿಲ್ರಿ. ಇದು ಚೊಚ್ಚಲ ಎಷ್ಟು ಹಿಡಿತ್ರಿ? ಚೊಚ್ಚಲ ಇವ್ರಾಗ ಕಂದ ಹಾಕಿ 15 ಲೀಟರ್ ಹಿಡಿತ್ರಿ. ನೋಡ್ರ ಕಂದ ಹಾಕಿ 15 ಲೀಟರ್ ಹಿಂಡಿ. ಇದು ಏನ್ ಇಲ್ಲಿ ಮನ್ಯಾಗ ಬೆಳಂಗಿಲ್ರಿ? ತಂದಿದ್ರಿ? ಇದ ಮಹಾರಾಷ್ಟ್ರ ತಂದಿದ್ರಿ. ಇದು ಈಗ ಇನ್ 2ನೇದು. ಇದೇನ್ ಮಾಡ್ಕೊಂಡತ್ರಿ? ಇದು ಚೊಚ್ಚಲ್ ತಂದಿದ್ರಿ ನಾವು. ಇದು ಎಷ್ಟು ಹಿಂಡಿ? 16-17 ಲೀಟರ್ ಹಿಡಿತ್ರಿ. 16-17 ಲೀಟರ್ ಚೊಚ್ಚಲ. ಈಗ ಇನ್ನ 2ನೇದ್ರಿ? ಇನ್ನ 2 ತಿಂಗಳು ಹೋಗತ್ರಿ. ಈಗ ಯಾಕ್ರಿ? ಇದು 2ನೇ ಸೂಲಿಂದ್ರಿ? ಇನ್ನ 2ನೇದ್ರಿ. 2ನೇದ್ರಿ. ಆಮೇಲೆ ಇದೇನ್ ಮಾಡ್ಕೊಂಡತ್ರಿ? ಇದ ಚಕ್ಕ ಹಾಲ್ ಐತ್ರಿ. ಚಕ್ಕ ಹಾಲ್. ಇದು 5 ತಿಂಗಳ ಚೆಕ್ ಐತ್ರಿ. 13 ಲೀಟರ್ ಹಾಲ್ ಐತ್ರಿ. 13 ಲೀಟರ್ ಹಾಲ್ ಐತ್ರಿ. ಎಷ್ಟನೇ ಸೋಲಿಂದ ಐತ್ರಿ? ಅದ ಇನ್ನ ಈಗ ಗಾಬ್ ಬಿದ್ದಿದ್ರೆ 4ನೇದ್ ಐತ್ರಿ. 4ನೇದ್ರಿ. ದೊಡ್ಡದ್ರಿ. ಅದು ಈಗ ಕಟ್ಸಿದ್ರಿ. ಈಗ ಹಾಲ ಚಲೋದವ್ರಿ, ಇನ್ನ ಚೆಕ್ ಮಾಡ್ಸಿಲ್ರಿ ಅದನ್ನ. ಎಷ್ಟ್ ತಿಂಗಳ ಗಾಬ್ ಐತ್ರಿ? ಅದ ತುಂಬಿಸಿ 1.5 ತಿಂಗಳ ಆತ್ರಿ. ಈಗ 16 ಲೀಟರ್ ಹಾಲ್ದವ್ರಿ. ಪ್ರೆಸೆಂಟ್ 16 ಲೀಟರ್ ಹಿಂಡಿತ್ರಿ? ಏದಾಗ 19-20 ಲೀಟರ್ ಹಿಂಡೈತ್ರಿ. ಇದು ಕರ ಎಷ್ಟ್ ತಿಂಗಳದ ಐತ್ರಿ? ಇದ 9.5 ತಿಂಗಳ ಐತಿ ನೋಡ್ರಿ. ಒಟ್ಟ 9.5 ತಿಂಗಳದ್ರಿ. ಇದು ABS ಸೆಮೆನ್ ಅದ? ABS ಸೆಮೆನ್ ಐತ್ರಿ. ಆಯ್ತು. ಇದು ಕರ ರೀ? ಇದೇನು? ಇದ ಪವನ್ಯಾರ ಕೊಟ್ಟಿರಿ, ಇದನ್ನ ಮೇಸ್ಕೊ ಹಾಕ್ರಿ. ಇಲ್ಲೇ ಕೊಟ್ಟಿದ್ದೈತ್ರಿ. ಇದು ಎಷ್ಟ್ ತಿಂಗಳದೈತ್ರಿ? ಅದ 8 ತಿಂಗಳ ಐತ್ರಿ. 8 ತಿಂಗಳ. ಅಂದ್ರೆ ಎಲ್ಲಾ ಕರ್ಗೋಳ್ ನಿಮ್ದು ಗ್ರೋತ್ ಬಾಳ ಚಲೋ ಗ್ರೋತ್. ಅದ್ರ ಸಲುವಾಗಿ ಎಲ್ಲಕ್ಕೂ ಕಂಪಲ್ಸರಿ ಮುಸ್ರಿ ಹಾಕಿ. ಮುಸ್ರಿ ಅಂದ್ರ ಅದ್ರದ ಅಮೂಲ್ ಕಂಪ್ನಿದ ಅಟ್ ಬರಿನ ಐತ್ರಿ. ರಿಸಲ್ಟ್ ಫುಲ್ ಐತ್ರಿ. ಅದೇನ್ ಮಾಡ್ಕೊಂಡಿದ್ರಿ? ಇದ ತಂದಿದ್ರಿ. ಇದು ಹಂಗಾರಿ ಅದ ಹಾಲದು ಬಾಳ ಇದ್ರಿ. ಕಡಿಮೆ ಐತ್ರಿ. ಕಡಿಮೆ ಐತ್ರಿ. ಈಗ 8ನೇ ಸೂಲಿಂದ ಐತ್ರಿ? ಇದು ಚೊಚ್ಚಲ ಐತ್ರಿ. ಚೊಚ್ಚಲ. ನಾವ ತುಂಬಿ ಯಾಕ ಆದ ಬಳಕ ಏನ್ ಮಾರ್ಬೇಕಂತ ಹೇಳ್ರಿ. ಅಂದ್ರ ಬದ್ಲಾಸ್ತವ್ರಿ. ಮೊದ್ಲು ಕಡಿಮೆ ಅನ್ತಾವ್ರಿ. ಹಾಲಿನ ಇಳುವರಿ ಕಡಿಮೆ ಆದ್ವು ಅಂದ್ರ ಅದನ್ನ ಕೊಟ್ಟ ಬಿಡುದ್ರಿ. ಹಂಗಿಲ್ರಿ. ಅಂದ್ರ ಮೊದ್ಲೇದು ಹಿಂಗ್ ಬದ್ಲಾಸತ್ತದ. ಮೊದ್ಲು ಇದ್ದಿದ್ದು ಕಡಿಮೆ ಹಿಂಡು ಇದ್ರಿ. ಇಂಪ್ರೂವ್ ಆದಂಗ ಅದಾಗ್ರಿ. ಅದೊಂದು ಗ್ರಿಪ್ ಸಿಗಾನ ಈಗ ಹಿಂಡು ತರಾಕತ್ತ. ಆಯ್ತು. ಅದೇನ್ ಮಾಡ್ಕೊಳದ? ಅದ್ ಎಷ್ಟ್ ತಿಂಗಳ ಕರಾರಿ? ಇದ 4 ತಿಂಗಳ ಗಾಬತ್ರಿ. ಈಗ ಹಲ್ಲು ಹೋಗತ್ರಿ. ಈಗ ಆಲ್ರೆಡಿ 4 ತಿಂಗಳ ಗಾಬತ್ರಿ. ಈಗ ಹಲ್ಲು ಹೋಗತ್ರಿ. ಎಷ್ಟ್ ತಿಂಗಳಿಗೆ ಶಮನ ಹಾಕಸ್ರಿ ಅದಕ್ರಿ? ಇದನ್ನು ತಂದಿದ್ದತ್ರಿ. ಇದು ತಂದಿದ್ದ? ಇದ ಅಲ್ಲಿ ತಂದಿದ್ದತ್ರಿ. ಆಯ್ತು. ಆ ಕರಾರಿ ಅದ್ ಎಷ್ಟ್ ತಿಂಗಳದತ್ರಿ? ಅದ ಇಲ್ಲೇ ಒಬ್ರು ತಗೊಂಡಿದ್ರಿ. ಅಂದ್ರ ಅವರಲ್ಲಿ ಬಾಳ ಹಾಲದು ಇಸ ಕುಡಿಸ್ರಿ, ಬಾಳ ಇದನ್ ಮಾಡ್ರಿ. ನಾ ಇನ್ನ ಹಿಂಡಿ ಅದು ಹಾಕಿ ಹಂಗ್ ಮಾಡ್ಕೋಬೇಕಂತ ಹೇಳ್ರಿ. ಅಂದ್ರ HF ಬ್ರೀಡಿಂಗ್ ಐತ್ರಿ. ಅದ್ರ ಸಲುವಾಗಿ ರೀ.
ಇದೆಲ್ಲ ಆಯ್ತ್ರಿ. ನಿಮ್ ಈಗ ಒಂದ್ ದಿನಕ್ಕ ಹಾಲು ಎಷ್ಟ್ ಹಾಕಾವ್ರಿ? ಒಂದ್ ದಿವ್ಸಿಗೆ ಈಗ 80 ಲೀಟರ್ ಹಾಕವ್ರಿ. ಒಂದ್ ದಿವ್ಸಿಗೆ ಹಾಲು 80 ಲೀಟರ್ ಹಾಲು 80 ಲೀಟರ್ ಎಲ್ಲಾನ ಏದಾಗ ಎಷ್ಟ್ ಹಾಕಾವ್ರಿ? ಎಲ್ಲಾ ಏದಾಗ ಅಂದ್ರಿ ನಾವ್ ಎಲ್ಲಾ ಒಮ್ಮೆಗೆ ಈಗ ಜಾಸ್ತಿ ಆಗತ್ತಾರ. ಇನ್ನ ಎಲ್ಲಾ ಅಂದ್ರ ಈಗ ಸ್ಟಾಪ್ ಮಾಡಿದ್ರ ತೋರ್ದ ಇವ್ನ ಮೆಸ್ಕೊ ಹತ್ತದ್ರಿ. ಎಲ್ಲಾ ಏದ್ರ ಒಂದ್ 150 160 ಲೀಟರ್ ಮುಂದ್ ಹಾಕೋ. 150 ಆಯ್ತ್ರಿ. ಹಾಲು ಎಲ್ಲಿ ಹಾಕ್ತಾರಿ ನೋಡ್ರಿ? ನಾವು KMF ಡೈರೆಕ್ಟ್ ಹಾಕ್ತೀವಿ. KMF ಡೈರೆಕ್ಟ್ ರೀ. ಅದ ಹಾಲು ಏನ್ ರೇಟ್ ಸಿಗ್ತೈತ್ರಿ ನಿಮ್ಗ? ಅಲ್ಲಿ ನಮಗ ಈಗ ಪ್ಯಾಟ್ ರೀ 3-4 ಪ್ಯಾಟ್ ಬತ್ತಂದ್ರ 32 ರೂಪಾಯಿಗೆ 20 ಪೈಸೆ ಕಡಿಮೆ ಬರ್ತೈತ್ರಿ. 32 ಆತ್ರಿ. ಅಂತ ಪ್ರಸಾದ ಇದ 5 ರೂಪಾಯಿ ರೀ. 5 ರೂಪಾಯಿ ಟೋಟಲ್ ನಿಮ್ದು 37 ರೂಪಾಯಿ ಆತ್ರಿ. ಅಂದ್ರೆ ಬಿಲ್ ಅವ್ರು ಎಷ್ಟು ದಿವಸಕ್ಕೆ ಕೊಡ್ತಾರೆ? ನಮಗ 10 ದಿವಸಕ್ಕೆ ಕೊಡ್ತಾರ್ರಿ. 10 ದಿವಸಕ್ಕೆ 10 ದಿವಸಕ್ಕೆ ನಿಮ್ಗೆ ಅಕೌಂಟಿಗೆ ಹಾಕ್ತಾರೆ? ಅಕೌಂಟಿಗೆ ಹಾಕ್ತಾರೆ. ಆಮೇಲ್ರಿ ಇನ್ನ ಏನ್ ಜಾಸ್ತಿ ಮಾಡೋ ಪ್ಲಾನಿಂಗ್ ದಾಗದಿರೋ ನೀವ ಇಷ್ಟರೋ ಏನ? ಅಂದ್ರ ಇಟ್ಟ ನಿಲ್ಸಾರ್ರಿ. ಇವು ಬ್ರೀಡ್ ಇವ್ ತಯಾರ್ ಮಾಡ ಇವ್ ಕರ್ಗೊಳದಾವ್ರಿ. ಇವ ಆಚೆಕಡೆ ಒಂದ್ 2 ದಾವ್ರಿ. ಇವಂದ ಇವ್ 3 ದಾವ್ರಿ. ಅದೊಂದ್ ಗಾಬತ್ ಬಿಡ್ರಿ. ಒಂದ್ 5 ಹಾಕವ್ರಿ. ಇವನ ಒಟ್ 10 ಮಾಡಾರ್ರಿ. ಇವನ ಬ್ರೀಡ್ ಇಂಪ್ರೂವ್ ಮಾಡ್ಕೊಂಡ ಅವ್ ಯಾವ ಇಲ್ರಲ್ಲ ಅವು ಅವ್ನ್ ತೆಗದ್ ಬಿಡವ್ರ. ಮೊದಲ ಇದ್ದಿದ್ದು ಹಿಂದಾಕ್ ಚಲೋ ಕಡಿಮೆ ಇದ್ದಿದ್ದು ತೆಗದ್ ಬಿಡವ್ರ. ಈಗ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ 20-18 ಬ್ರೀಡ್ 20 ಮುಂದಿನ ಮಾಡವ್ರಿ. ಆಮೇಲೆ ಇದ್ರದ್ದು ಕೆಚ್ಚಲ್ ಬಾವ್ ಅದು ಹೆಂಗ್ ನಿರ್ವಹಣೆ ಮಾಡ್ತೀರಿ ನೀವು? ನಾವ್ರಿ ಸ್ಪ್ರೇ ಒಂದ್ ಸಿಗತ್ ಹೈಲೈಟ್ ಹಿಲೆಂಟ್ರಿ. ಹಿಲೆಂಟ್ ಅದೊಂದ್ ಸ್ಪ್ರೇ ರೀ. ಮತ್ತ ನವರತ್ನ ರೀ. ಇವು ಲೋಸೂರ್ ರೀ. ಒಂದಿಟ್ ಸುಣ್ ರೀ. ಮತ್ತ ಅರಿಶಿನ ಪುಡಿ ರೀ. ಮತ್ತ ಕೊತ್ತಂಬರಿ ಎಲ್ಲಾ ಕುಡಿಸಿ ಮಿಕ್ಸರ್ ಹಾಕ್ತಿವ್ರಿ. ಇದನ್ರಿ ಮಿಕ್ಸರ್ ಹಾಕ್ರಿ ಒಂದ್ 4-5 ಹಿಂಡ್ರಿ ಹಚ್ಚಿ ಬಿಡ್ತೀವ್ರಿ. ಇದು ಎಷ್ಟ್ ಟೈಮ್ ಹಾಕ್ತಾರ ಅದನ್ರಿ? ನಾವ್ರಿ ಮುಂಜಾನೆ 6 ಹಿಂಡ್ರ 12 ಹಿಂಡ್ತೀವ್ರಿ. 12 ಹಿಂಡ್ರ 4 ಹಿಂಗ್ರಿ. ಒಂದ್ 3 ವರ್ಷ ಹಿಂಡ್ತೀವ್ರಿ. ಅಟಡಿ ಕಡಿಮೆ ಆಕತ್ರಿ. ಮರ್ದನ ಏನತ್ರಿ ಒಂದ್ ಟೈಮ್ ಟು ಟೈಮ್ ತಪ್ಪಿಸಿ ಹಿಂಡ್ತೀವ್ರಿ. ಅಟಡಿ ಪೂರಾ ಕಡಿಮೆ. ಈಗ ಕೆಚ್ಚಲ್ ಬಾವ್ ಬಂದ ಟೈಮ್ ದಾಗ ನೀವ್ ಮುಸ್ರಿ ಬಂದ್ ಮಾಡ್ತೀರ? ಬಂದ್ ಮಾಡ್ತೀವ್ರಿ. ಒಂದ್ 5-6 ದಿವಸ ಬಂದ್ ಮಾಡ್ತೀವ್ರಿ. ಒಣ ಮೇವ್ ಅಟ ಇಡ್ತೀವಿ. ಒಣ ಮೇವ್ರಿ. ಮತ್ತೆ ಈಗ ಬಾಳ ಮಂದಿ ಏನ್ ಮಾಡ್ತಾರ್ರಿ, ಎಚ್ಚಪ್ ಹಾಕೊಳ್ಳೋದು ಬಾಳ ಮೇಂಟೆನೆನ್ಸ್ ಐತಿ ಅಂತಾರ್ರಿ. ಅಂತವ್ರಿಗೆ ಮೊದಲ್ ನಾವು ಹಂಗ ಅಂತಿದ್ವಿ. ಮೊದಲ್ ನಾವು ಹಂಗ ಅಂದ ಸ್ಟಾರ್ಟಿಂಗ್ ರೀ. ಮೊದಲ ಹಂಗಂದ ಸಣ್ಣ ಕಟ್ಕೊಂಡ್ ಸುದ್ದದಾಗಿತ್ರಿ. ಈಗ ಇದನ್ನಾಗತ್ರಿ. ಈಗೇನು ಅದ್ರದ್ದೇನು ಏನು ಇದನ್ನ ಎಲ್ಲಾ ನಾವು ಮಾಹಿತಿ ಐತ್ರಿ. ಎಲ್ಲಾ ಏನಾಗಿದ್ರು ಮಾಡ್ತಾರ. ಈಗ ನಿಮ್ದು ಜಮೀನ್ ಎಷ್ಟತ್ರಿ? ನಮ್ಮದ ಮನಿ ಜಾಗ ಹಿಡಿದ್ರ 2.5 ಎಕರೆ. ಇದನ್ನೆಲ್ಲಾ ಸಡ್ಡ ಪಡ್ಡ ಎಲ್ಲಾ ಹಿಡ್ದ 2.5 ಎಕರೆ. ಮೇವ್ ಎಷ್ಟ್ ಎಕರೆ? ಮೇವ್ ನಾವ್ 35 ಗುಂಟೆ ಹಚ್ಚಿದ್ರಿ. ಅಷ್ಟ ಮೇವ್ ಸಾಲ್ತತ್ರಿ. ಅಂತ ಡೈಲಿ ಕಡದ್ರು 35 ಗುಂಟೆ ಮೇವ್ ಸಾಲ್ತತ್ರಿ. ಏನ್ ಸೈಲೇಜ್ ಅದು ಮಾಡಿ ಇಟ್ಕೋತೀರಿ? ಸೈಲೇಜ್ ಬಾಳ ಇಲ್ರಿ. ಇದ ವರ್ಷ ಮಾಡಿ ಇಟ್ಕೊಂಡ್ರೆ ಮೇವ್ ಐತ್ರಿ ನಮ್ದು. ಸಫಿಶಿಯಂಟ್ ಐತ್ರಿ. ಮತ್ತೆ ಈಗ ಇದ್ರ ರೌಂದಿ ಹೆಂಗ ಏನ್ ಆಗಾವ್ ಶಿಲ್ಲಕ್ ಮಾಡ್ಕೊಂಡಿರ್ತೀರಿ? ಏನ್ ಮಾಡ್ತೀರಿ? ಡೈಲಿ ರೌಂದಿ ಹೋಗಿತ್ರಿ? ಇದ್ರ ನಮ್ ಹೊಲ್ದಾಗಿಂದ ತೆರ್ದಾಕ್ ಹೋಗಿ ಕಟ್ಸ್ಕೊಂಡ್ ಬರ್ತೀರಿ. ಹೊರಗ ಬೈಂಡಿಂಗ್ ಮಾಡಿಸಿರ್ತೀರಿ? ಪಾವಣ್ಯಾರ ಮಿಷನ್ ಐತ್ರಿ. ಅವ್ರ ಕಟ್ತಾರ್ರಿ, ನಾವ್ ಹೋಗಿ ತರ್ತವ್ರಿ. ಟೋಟಲ್ ಶೆಡ್ಡಿಗೆ ಎಷ್ಟ್ ಇನ್ವೆಸ್ಟ್ ಮಾಡಿದ್ರಿ? ಇದಕ್ಕ ಹಾಲ್ ಹಿಂಡು ಮಿಷನ್ ರೀ. ಈ ಶೆಡ್ಡಿಗೆ ಒಟ್ಟಿ ಎಲ್ಲಾ ಬತ್ರಿ. ಇದು 5,20,000 ಆಗೈತ್ರಿ. 5,20,000 ಆಗೈತ್ರಿ. ಇದ ಇವ್ರದ ಆಕಳುಗಳಿಗೆ ಹಾಕಿದ್ ಬಿಟ್ರಿ ಬರೀ ಶೆಡ್ಡಿಗೆ ಅಟ್ಟಾರಿ. ಆಕಳುಗಳಿಗೆಲ್ಲ ಕೂಡಿ ಎಷ್ಟಾಗೈತ್ರಿ? ಆಕಳುಗಳಿಗೆ 9.5-10 ಲಕ್ಷ ಆಗೈತ್ರಿ. ಎಲ್ಲ ಕೊಟ್ರಿ. ಟೋಟಲ್ ನಿಮ್ದು 16 ಲಕ್ಷ ರೂಪಾಯಿ. 16 ಲಕ್ಷ ಆಗೈತ್ರಿ. ಅದೇನು ಒಮ್ಮೆ ಇನ್ವೆಸ್ಟ್ ಮಾಡ್ರಿ ಕಡಿಮೆ? ಹಿಂಗ ಅಂದ್ರೆ ಆಕಳ ಮೇಲೆ ಜಾಸ್ತಿ ಮಾಡ್ಕೊತ ಬಂದ್ರಿ. ಹತ್ರ ಹಾಲ್ ಹಾಕುದ್ರಿ. ಮತ್ತ ಬೆಳಿ ಉತ್ಪನ್ನ ಬರಾನ ನಮಗ ಅಂದ್ರ ಮೊದಲ್ ಒಂದ್ ಆಸೆ ಹುಟ್ಟಿತ್ರಿ. ಹಿಂಗ ಹಂಗ ಹಾಕೋತಾರಿ. ಇಟ್ ಮಾಡಿದ್ರಿ. ಈಗ ಸ್ಟಾಪ್ ಮಾಡಿದ್ರಿ. ಈಗ ಇವನ ಬಳಸ್ಕೊತ ಹೊಂಟಿದ್ರಿ. ಈಗ ಹೊಸವಾಗಿ ಯಾರ್ಯಾರ ಹೈನುಗಾರಿಕೆ ಮಾಡೋರಿದಾರೆ, ಎಚ್ಚಪ್ ಆಕಳ ಕಟ್ಟಾವ್ರಿದ್ರ ಅಂತವ್ರಿಗೆ ಏನ್ ಮಾಡ್ತಾರಿ? ಈಗ ಕಟ್ಬೋದ್ರಿ. ಅಂದ್ರೆ ಅವ್ರು ಒಮ್ಮೆ ತರ್ಬೇಕ್ರು ಏನ್ ಒಂದೊಂದ ತರ್ಬೇಕು? ಒಂದೊಂದರಿ. ಅಂದ್ರೆ ಅದ್ರದ್ದು ಮೆಂಟೇನ್ ಮಾಹಿತಿ ನಮ್ಗ ತಗನ ನಾವ್ ಮಾಡೋದು. ಒಮ್ಮೆ 10-20 ಒಮ್ಮೆ ಆಗುದಿಲ್ರಿ. ಯಾಕ್ರಿ ಏನ್ ಆಕತಿ ಒಮ್ಮೆ ತಂದ್ರ? ಅಂದ್ರ ಅದು ಒಮ್ಮೆಗೆ ಹತ್ತದ ಇಲ್ರಿ ಜಜ್ಮೆಂಟ್ ರೀ. ಅದ್ರದ್ದು ಪೀಡ ಎಲ್ಲಾ ತರ ಎಲ್ಲ ಗೊತ್ತಾಗ. ಮೊದಲ್ ಒಂದ್ ಆತಂದ್ರ ಅಂದ್ರೆ ಶಿವಿ ಹತ್ತತ್ರಿ. ಇಟ್ ಲಾಭ ಆತು, ಇಟ್ ಲಾಭ ಆಕೈತ್ಲ ಅಂತ ಅವ್ರ ಮತ್ 2 ತರ್ತಾರ್ರಿ. ಯಾರ್ದಂದ್ರ ಅಟ್ ಲಾಭ ಮತ್ 3 ತರಕತ್ತಾರ್ರಿ. ಈಗ ನಿಮ್ದೊಂದು ವಾರಕ್ಕೆ ಬಿಲ್ ಎಷ್ಟ್ ಆಕತ್? ನಮ್ಮದ 10 ದಿವಸಿಗೆ 24-25,000 25,000 ಈಗ ಪ್ರೆಸೆಂಟ್ ಆತ್ರಿ. 150 ಲೀಟರ್ ಹಾಲ್ ಅವಾಗ ಹೆಚ್ಚಾಕತ್ರಿ. ಒಂದ್ ಡಬಲ್ ರೀ. ಒಂದ್ 35,000 ರೀ. 40-45 ರೀ. 40-45,000. ಇದ್ರ ಖರ್ಚು ಎಷ್ಟ್ ಹೋಗತ್ರಿ? ಇದ್ರ ಖರ್ಚ್ ಅಂದ್ರ
10 ದಿವಸದಿಂದ ಅವಕ್ರಿ 20 ದಿವಸ ನಮಗ್ ಉಳಿತೈತಿ. ಹಾ ಹಾ ಅಂದ್ರೆ 70% ಖರ್ಚ್ ಆಕತಿ, 30% ಖರ್ಚ್ ಆಕತಿ, 35 ಅವಕ್ರಿ. ಹಾ ಹಾ 65 ನಮಗ್. ಹಾ ನಮಗ್ರಿ. ಅಂದ್ರೆ ಲಾಭ ಮಿನರಲ್ ಮಿಕ್ಸರ್ ಅಂದ್ರನು ಒಂದಿಟ್ ಹಾ ಪೂರ್ತಿ ಹೋತ್ರ 60% ನಮ್ಗೆ ಉಳಿತೈತ್ರಿ. ಅಂದ್ರೆ ಇದ್ರಾಗ ನಾವ್ ಪ್ರಾಮಾಣಿಕಲಿ ದುಡ್ದ್ರ ಐತ್ರಿ. ನಮ್ ಕಥಾ ಒಂದ್ ಲಾಭ ರೀ. ಹಾ ಇದು ನಿಮ್ದು ಇದು ಗೊಬ್ಬರ ಒಂದ್ 15-20 ಸಾವಿರ ಇತರ ಉಳಿದೈತ್ರಿ. ಮತ್ತೆ ಇದ್ರದ್ದು ಹಿಂಡಿಗೆ ಆತ್ರಿ, ಇದ್ರದ ಹಿಂಡಿಗೆ ಲೆವೆಲ್ ಆಕತ್ರಿ. ಇದ ನಿಮ್ದು ಹಾಲಿಂದ ಏನೈತ್ರಿ ಒಂದ್ ಸ್ವಲ್ಪ ನೆಟ್ ಅಮೌಂಟ್ ಉಳಿದ ಒಂದ್ 30% ಖರ್ಚು ಆಕತಿ, ಮತ್ತ ಕಮಿಷನ್ ಅಟ್ ಬರ್ತೈತ್ರಿ. ಹಾ ಪ್ರಸ್ತಾವ ಅದ್ ಬರ್ತೈತ್ರಿ. ಸೊ ಟೋಟಲ್ 70% ಉಳಿತೈತ್ರಿ. ಏನು ಇಲ್ಲ. ಹಾ ಹಾ ಈಗ ನಿಮದ ನೀವ್ ಹೈನುಗಾರಿಕೆ ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಯಾರು ಮೋಟಿವೇಶನ್ ಕೊಟ್ಟರು? ಈಗ ಅಂದ್ರೆ ಯಾಕಂದ್ರೆ ಈಗ ಬಹಳ ಮಂದಿ ಜಾಬ್ ಇಲ್ದಾನ ಇದ್ ಮಾಡತಾರ, ನೌಕರಿ ಅಂದ್ರೆ ನಾ ಅಂತವ್ರಿಗೆ ಸಾಲಿ 10ನೇ ತಕ್ ಬಿಟ್ರಿ ಒಂದ್ 2 ವರ್ಷ ಕಬ್ಬ್ ಕಡಿಯಾಕ ಬಂದ್ರಿ. ಹಂಗಟ್ ಹಿಂಗಟ್ ಮಾಡ್ಕೋತ್ರಿ. ಒಂದ್ ದನ ತಂದೂರ್ ಮೊದಲು ಬಟ್ ಸ್ಟಾರ್ಟಿಂಗ್ ಒಂದ್ರಿಂದ ಚಾಲು ಮಾಡಿದ್ರಿ. ಮೊದಲ ಇಂತಾವ್ ಇದ್ದವ್ರು ಜರ್ಸಿರಿ ಸಣ್ಣ ಅವು ಇದ್ದವ್ರಿ, ಅದ್ರಿಂದ ಸ್ಟಾರ್ಟ್ ಆತ್ರಿ. ಮತ್ ಇದನ್ನೊಂದ್ ಹೆಚ್ಚಪ್ ತರ್ಬೇಕತ್ ಇದನ್ನ ತಂದ್ರಿ. ಹಾ ರೀ ಇದ 18 ಲೀಟರ್ ಹಾಲ್ ಹಿಂಡ ಹಾಕೈತ್ರಿ. ಅವಾಗ ಶಿಮಿ ಐತ್ರಿ. ಮತ್ ಇದನ್ ತಂದ್ರಿ. ಇದು 16-17 ಚೋಚ್ ಲೆಂಡ್ ಹಾಕೈತ್ರಿ. ಹಂಗ ತರ್ಕೋತ್ ಮಾಡೋಣ ಬ್ಯಾಡತಿ ಮಾಡೋಣ ಇದ್ರಾಗ ಟೋಟಲ್ 1ರಿಂದ ಚಾಲು ಮಾಡಿ ಪ್ರೆಸೆಂಟ್ ಎಟ್ಟದವ್ರಿ ನಿಮ್ರಿ? ಕರ ಆಕಳ ಹಿಡ್ದಾರಿ? ಕರ ಆಕಳ ಹಿಡ್ದ ಒಂದ್ 18-19 18-19 ಬಂದಿರ್ತಾರ ಈಗ. 19. ಹಾ ಹಾ ಇನ್ನವೇ ಕರ್ಗಳು ಅಭಿವೃದ್ಧಿ ಮಾಡ್ಕೋತ್ರಿ. ಸಿಸ್ಟಮ್ ಹೆಂಗ್ ಮಾಡಿರಿ ನೀವು? ಈಗ ನಾವ್ ದವಣಿಯನ್ನ ಹಾಕಿದ್ರಿ. ದವಣಿ ಹಾಕಿ ಅವ್ ಯಾವಾಗ ಬೇಕ ಅವಾಗ ಕುಡಿಬೋದ್ರಿ, ಯಾವಾಗ ಬೇಕ ಅವ್ ಮೇವ್ ತಿನ್ಬೋದ್ರಿ. ಅವು ನಾವ್ ಕಡಿದಲ್ಲಿ ಏನಾಕತ್ರಿ, ನಾವ್ ಹೋಗಿ ಮುಂದಿಟ್ಟಾಗ ಈಗ ಏನಾಕತ್ರಿ, ಅವು ನಾವು ಮನುಷ್ಯರಿದ್ದಂಗಾರ್ಲಿ ಅವು. ಮತ್ ನಾವ ಯಾವಾಗ ಬೇಕ ಅವು ಬೇರೆದವ್ರು ಕುಡಿಸ್ರಿ ಹೆಂಗ ಆಗತ್ರಿ. ತಾವಾಗ ಬಂದ್ ಕುಡಿದ್ರುನು ಹೆಲ್ದ್ ಇರ್ತಾವ್ರಿ. ಎಲ್ಲಾ ನಮ್ನ ಇಲ್ಲಿ ಬಂದ್ ಕುಡಿತಾವ್ರಿ. ಮತ್ ಈಗ ನೀವ್ ಹಿಂಗ್ ಓಪನ್ ಬಿಡುದ್ರಿಂದ ದನಗಳಿಗೆ ಜಿಡ್ಡು ಕಡಿಮೆ ಜಿಡ್ಡು ಕಡಿಮ್ರಿ. ಕೆನ್ಸಲ್ ಒಂದ್ ಮೆಸ್ರೆಡ್ ಆಕೈತ್ರಲ್ಲ, ಅದ್ ಆತಂದ್ರ ನಮಗ್ ಒಂದ್ 2-2.5 ಸಾವಿರ ರೂಪಾಯಿ ಲುಕ್ಸಾನ್ ರೀ. ಇಲ್ಲಿ ಆತಂದ್ರ ಮಸ್ರೆಡ್ ಆಗುದಿಲ್ರಿ, ಏನು ಆಗುದಿಲ್ರಿ. ಹಾ ರೀ ದಗದ ಇಲ್ರಿ ಅದಕ್ಕ, ಒಟ್ಟ ದಗದ ಎಲ್ಲಾ ರೈತರಿಗೆ ಒಟ್ಟ. ಮತ್ತ ಬಾಳ ಹೆಂಡಿ ತೆಗಿದು ಏನು ಇಲ್ರಿ. ನೀವ್ ಹಿಂಗ್ ಮಾಡೋದ್ರಿಂದ ಏನು ದಗದಿಲ್ರಿ ಅದಕ್ಕ. ಕಟ್ಟೋದ್ರಿಂದ ಏನೈತ್ರಿ, ಹರಿ ಹೊತ್ತದ ಹೆಂಡಿ ಬೆಳಿಬೇಕ್ರಿ. ಮತ್ತ ರಟ್ ಅಡ್ಸ್ಕೋತಾರ, ನೀರ್ ಹೊಡಿಬೇಕು. ಮಣ್ಕೊಂದಲ್ಲಿ ಈಗ ಅಲ್ಲಿ ಹೆಂಡಿ ಹಾಕ್ತಂದ್ರ ಅಲ್ಲಿ ಮಣ್ಕೋದಲ್ರಿ, ಬ್ಯಾರೆ ಕಡೆ ಬಂದ್ ಮಣ್ಕೋದ್. ಕಟ್ಟದಲ್ಲಿ ಅಂದ್ರ ಅಲ್ಲೇ ಮಣ್ಕೋಬೇಕ್ರಿ. ಅದು ಅನಾದ್ಲೆ ಮತ್ ರಟ್ ಹಿಡ್ಸುದು, ಮಸ್ರೆಡ್ ಆಗೋದ್ರಿ, ಎಲ್ಲಾ ನಮ್ನಿ ಲುಕ್ಸಾನ್ ಐತಿ. ಕಟ್ಟಿದಂದ್ರ ಯಾವ ಟೈಮ್ ಅದ್ರ ದಿನ ತೊಳಿಬೇಕ್ರಿ. ಹಾ ರೀ ಎಲ್ಲಾ ನಮ್ನಿ ಇದನ್ನ ಐತ್ರಿ ಅದು. ಆಮೇಲೆ ಇದ ನೀವು 10-11 ತಿಂಗಳಾಗ ಕಟ್ಟಿಸ್ತಾನತ್ರಿ, ಅಲ್ಲಿ ತನಕ ನಾವ್ ಅದ್ರದ್ದು ನಿರ್ವಹಣೆ ಸ್ವಲ್ಪ ನಮಗ ಅಂದ್ರ ನಾವ್ ಏನ್ ಮಾಡ್ತೀವ್ರಿ, 15 ದಿವ್ಸ ಮಟ್ಟ ಅಟ್ಟಾರಿ ಒಂದ್ 5-6 ದಿವ್ಸ ಮಟ್ಟ ಏನ್ ಮಾಡ್ತೀವ್ರಿ, ಸಣ್ಣಂಗೆ ಹಾಲ್ ಕುಡ್ಸ್ಕೋತ್ರಿ. 2.5 ಹರಿವತ್ರಿ ಚೇಂಜ್ 2.5 ಲೀಟರ್ ಹಾಲ್ ಹಾಕ್ತಿವ್ರಿ. 15 ದಿವ್ಸ ಮಟ್ಟ ರೀ ಸಣ್ಣಂಗೆ ಮಾಡ್ಕೋತ್ರಿ, ಅಟ್ ಹಾಕ್ತಿವ್ರಿ. ಅಂತ ಏನ್ ಮಾಡಕತ್ತೀವ್ರಿ, 15 ದಿವ್ಸ ಮುಂದ 15 ದಿವ್ಸದಿಂದ 6 ತಿಂಗಳ ಮಟ್ಟ ಹಿಂಡಿ ಹಾಕುದ್ರಿ. 6 ತಿಂಗಳ ಆದ ನಂತರ ರೀ, 6 ತಿಂಗಳ ಆದ ಬಳಿಕ ಬ್ಯಾರೆ ಹಿಂಡಿ ಬರ್ತೈತ್ರಿ. 6 ತಿಂಗಳ ಮುಂದಿಂದ ಕರ್ಗೋಗಿ ಅಂತ ಹೇಳ್ರಿ, ಅದಕ್ಕ ಸೆಮೆನ್ ಹಾಕ್ಸೋ ಮಟ್ಟ ಅಂತೇಳಿ ಬ್ಯಾರೆ ಹಿಂಡಿ ಬರ್ತೈತ್ರಿ, ಅದನ್ನ ಹಾಕೋದ್ರಿ. ಅಣಾಂತ್ಲೆ ಇವ್ ಹಿಂಗದಾವ್ರಿ. ಸೊ ಸ್ವಲ್ಪ ಅವಕ್ಕ ಒಟ್ 2 ತಾಸ ಒಳಗ ಅಂದ್ರ 15-20 ನಿಮಿಷದ ಒಳಗ ಹಾಲ್ ಕುಡಿಸ್ಬೇಕ್ರಿ. ಲೇಟ್ ಮಾಡಿದ್ರಿಂದ ನಾವು ಕುಟ್ರ ಹಿಡ್ಕೊಂಡ್ ಕುಂಡಿರ್ತಾವ. ರೋಗ ನಿರೋಧಕ ಶಕ್ತಿ ಎಲ್ಲ ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಜಾಸ್ತಿ ಒಳಗ್ರಿ. ಮೊದ್ಲೇದ್ ಏನತ್ರಿ 20 ನಿಮಿಷ ಒಳಗ್ ಕುಡಿಸ್ತವ್ರಿ. ಹಿಂದಾಡ್ಸಿ ಏನತ್ಲಿ 24 ತಾಸ ಒಳಗ ಎಷ್ಟ್ ಹಿಡ್ದತ್ರಲ್ಲ ಅಟ್ಟೆಲ್ಲ ಕುಡಿಸ್ಬಿಡ್ರಿ, ಹಾಕೇ ಬಿಡುದ್ರಿ. ಒಂದ್ 2 ತಾಸಿಗೊಮ್ಮೆ ಒಟ್ಟ ನಾಶ ಮಾಡಂಗಿಲ್ರಿ. ಅದ ಅಮೃತ ಇದ್ದಂಗ್ರಿ, ಅಮೃತ ಇದ್ದಂಗ್ರಿ. ಈಗ ನಿಮ್ದ್ರಿ ಸೆಡ್ ಎಷ್ಟ್ ಬೈ ಎಷ್ಟ್ ಐತ್ರಿ? ಇದ ಹಿಂಗಿಂಗ್ 21 ಐತ್ರಿ, ಹಿಂಗಿಂಗ 63 ಐತ್ರಿ. 21-63 ಸೆಡ್ ಅಟ್ಟ ರೀ. ಅದು ಓಪನ್ ಆದ್ರ ರೀ ಅದು 23 ರೀ. ಹಿಂಗಿಂಗ ಅದನ್ನ ಅಟ್ಟ ಹಿಡಿದ್ರ 23 ಐತ್ರಿ. ಹೊರಗಿಂದ ಹೊರಗಾರಿ ಈ ಕಾಮದಿಂದ್ರ ರೀ, ಈ ಕಾಮದಿಂದ್ರ ಆ ಕಡೆ 23 ಐತ್ರಿ. ಈ ಕಾಮದಿಂದ್ರ ಸೆಡ್ ಅಟ್ಟ ಆದ್ರ 21 ಐತ್ರಿ. ಹಿಂಗಿಂಗ್ ಸೆಡ್ 63 ಐತ್ರಿ. 63-21 ಸೆಡ್ ಐತ್ರಿ. ಇದು ಓಪನ್ ಏನತ್ರಿ 21 ಅಟ್ಟ ಐತ್ರಿ. 21 ಅಗಲ ಐತ್ರಿ. ಉದ್ದಕ್ಕೆ ಏನತ್ರಿ ಅದಕ್ಕಿಂತ ಒಂದ್ 10 ಫುಟ್ ಕಡಿಮೆ ಐತ್ರಿ. 50 ಫುಟ್ ಐತ್ರಿ ಉದ್ದ. ಈಗ ಎಲ್ಲ ಆರಾಮ್ ಸಫಿಶಿಯಂಟ್ ಐತ್ರಿ. ಸಫಿಶಿಯಂಟ್ ಐತ್ರಿ. ಕಾಲರ್ ಇಟ್ಟಿದ್ರಿ, ಅದ್ರ ಸಲುವಾಗಿ ಆ ಕಡೆ ಎಲ್ಲಾ ಫುಲ್ ತಿನ್ನಾಕತ್ರು ತಿನ್ಬೇಕ್ರಿ.
ಹಾ 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 ಹರಿಯಾಗಿದ್ದ ನಿಮ್ದು ಹಿಂಡ್ಕೊಂಡ್ ಮೇಲೆ 8 ಗಂಟೆಗೆ ಹಾಲು ಎಷ್ಟು ಟೈಮಿಂಗ್ ಹೇಳಿ ಯಾವ ಟೈಮಿಂಗ್ ಹಿಂಡ್ತೀರಿ ನೀವು ಹಾಲು? ನಾವ 6:30 ಮುಸುರ್ ಇಡ್ತೀರಿ 7 ಅಂದ್ರ ಆತೊಂದ್ ಅರ್ಧ ತಾಸ ಹಿಡ್ತೀವ್ರಿ. ಅರ್ಧ ತಾಸ್ನಾಗ ಹಿಡ್ತೀರಿ? ಹಾ ರೀ ಮಿಷನ್ ಐತ್ರಿ. ಮಿಲ್ಕಿಂಗ್ ಮಷಿನ್ ಹಿಡ್ತೀರಿ, ಕೈಲಿ ಹಿಂಡಂಗಿಲ್ಲ? ಕೈಲಿ ಇಲ್ರಿ. ಹಾ ಹಾ ಮಿಲ್ಕಿಂಗ್ ಮಷಿನ್ ರೀ. ಹಾ ರೀ. ಅಂತಿದ್ರಿ ಮೇವು ತರುದು ಹೆಂಗ್ ಮಾಡ್ತೀರಿ? ನಮ್ದ ಗಾಡಿ ಐತ್ರಿ, ಗಡ್ಗಡಿ ರೀ. ಪಟಪಟಿಗೆನೆ ಇದನ್ನ ಐತ್ರಿ, ಅದ್ರಲ್ಲೇ ತರ್ತವ್ರಿ. ಈಗೆಲ್ಲ ಇತ್ರನೆಲ್ಲ ಇವ ನಿಮ್ಮ 20 ದನಗಳೆಲ್ಲ ನೀವು ಒಬ್ಬರೇ ಮೇಂಟೈನ್ ಮಾಡ್ತಿರೋ? ಹಾ ರೀ, ನಾವ್ ಅಪ್ಪ ಅದಾರ್ರಿ, ನಮ್ ತಮ್ಮ ಅದಾರ್ರಿ, ಕೈಯಾಗ್ರಿ ಎಲ್ಲಾರು ಕೂಡ ಮಾಡ್ತೀರಿ. ಹಾ 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 ಕಟ್ಟಂಗಿಲ್ಲ ಮೇವು ಹಾಕಿ ಟೈಮ್ದಾಗ ಇಲ್ಲಿ ಅವ ಮಕ ಹಾಕಿ ಇಲ್ಲಿ ತಿನ್ನಾಕ? ಹಾ ಇಲ್ಲೇ ಐತಿರ್ತಾವ್ರಿ. ಹಾ ಹಾ ಇದು ತಿನ್ನಾಕತ್ತಲ್ಲ ಹೆಂಗ? ಹಾ ರೀ, ಇಲ್ಲಿ ತಿನ್ನತೈತಿ ನೋಡ್ರಿ. ಅದು ಯಾವಾಗ ಬೇಕ್ ನೀರ್ ಕುಡಿತ್ರಿ, ಯಾವಾಗ ಬೇಕ್ ಬಂದ್ ಮೇವ್ ತಿಂತೈತ್ರಿ. ಅದು ಮತ್ತಿನ್ನ ತಾಸ್ನೇ ಆಗುವ ಟಟ್ ಹಾಕಿರ್ತೀರಿ ನಾವು. ಅದ್ರ ಮೆಲಕ್ ಹಚ್ಬೇಕ್ರಲ್ಲ. ಈಗ ಇನ್ಕ ಮಟ್ಟ ಮೆಲಕ್ ಹಚ್ಚಿದ್ರಿ, ಇನ್ನೊಂದ್ ಇಟ್ಟೈತ್ರಿ ಅಂತ ತಿನ್ನು ಮತ್ ಚೇಂಜ್ ಮಟ್ಟ ಮೆಲಕ್ ಹಚ್ಚ. ನೀವು ಮಟ್ಟ 8 ತಕ ಮೇವ್ ಹಾಕಂಗಿಲ್ಲ? ಇಲ್ರಿ. ಬಾಳ್ ಟೈಮಿಂಗ್ ಮೇವ್ ಹಾಕ್ತಾರ ಅದ ಹೆಂಗತ್ತಂದ್ರ ರೀ, ಅವಕ್ಕ ಏನ್ ಹಾಕವ್ರಿ, ಮೇವ್ ಉಬ್ಬಸ್ಕೊಂಡ್ ನಿಲ್ತಾವ್ರಿ. ಉಬ್ಬಸ್ಕೊಂಡ್ ನಿಲ್ತಾವ್ರಿ, ಹಾಲ್ ಬರೋದಿಲ್ರಿ. ಇದ್ ಹೆಂಗ್ರಿ, ಮೇಯು ಹಿಡಿತಾವ್ರಿ, ಹಾಲು ಹಿಂಡ್ತಾವ್ರಿ. ನಮ್ಗೆ ಎಟ್ ಮೆಲಕ್ ಹಚ್ತಾವ್ರಲ್ಲ ಅಟ್ ಇದನ್ನ ಹಾಲ್ ಬರ್ತದ. ಅಂದ್ರೆ ಅವು ಸಾಕಟ್ ತಿಂತಾವ, ಬಂದ್ ಈ ಕಡೆ ಮಲ್ಕೊಂಡ್ ಬಿಡ್ತಾವ, ಆರಾಮ್ ಮೆಲಕ್ ಹಚ್ತಾವ್ರಿ. ಈಗ ನಾವ್ ಏನ್ ಮಾಡುದು, ಈಗ ಒಮ್ಮೆ 68 ಕೊಮ್ಮೆ ಹಾಕಿದ್ವ, ಮತ್ 11 ಕೊಮ್ಮೆ ಹಾಕಾಕತ್ತ, ಮೆಲಕ್ ಹಚ್ಚ ಟೈಮ್ ಕೊಡಂಗಿಲ್ರಿ, ಹಾಲು ಹಿಡಿದಲ್ರಿ. ಬಟ್ ದನ ತಿಂದ್ ಮಲ್ಕೋಬೇಕತ್ತೀರಿ. ಈಗ ನಿಮ್ದು ಒಂದ್ ತಿಂಗಳಿಗೆ ಹಾಲಿನ ಬಿಲ್ ಎಷ್ಟ್ ಆಕತ್ರಿ? ಅದ 10 ದಿವಸಿಗೆ ಎಲ್ಲಾ ಎದು ಅಂದ್ರ ರೀ, ಒಂದ್ 35-40 ಮ್ಯಾಗ ದಾಡ್ತತ್ರಿ. ಒಂದು 20, ಒಂದು 25 ರೀ ಹೆಂಗ ಆಕತ್ರಿ. ಒಂದ್ ತಿಂಗಳಿಗೆ 1,25,000 ರೂಪಾಯಿ ತಗೋತೀರಿ? ತಗೋತೀವ್ರಿ. ಇದ್ರ ಖರ್ಚ ಎಷ್ಟ್ 60%, 30% ಹೋಗ್ತದೆ. ಅಂದ್ರೆ 70% ನಿಮ್ಗೆ ಉಳಿತೈತ್ರಿ. ಮತ್ತ ಮೇವ್ ಸ್ವಂತ ಇರ್ಬೇಕ್ರಿ, ನಮ್ ಹೊಲ್ದಾಗ ಬೆಳೆದಿರ್ಬೇಕು. ಅಂದ್ರ 70% ಉಳಿತೈತಿ. ಮೇವ್ ಕೊಂಡ್ ತಂದ್ರ ಅಟ್ ಉಳಿಯಂಗಿಲ್ಲ? ಉಳಿದಲ್ರಿ. ಬರೋಬರ್. ಅಮೂಲ್ ಹಾಕ್ತಿರ್ ನಾವು. ಅಮೂಲ್ ಇಳುವರಿ ಅಮೂಲ್ ಹಿಂಡಿಗೆ ಅಮೂಲ್ ಹಿಂಡಿಗೆ ಹಚ್ಚಾಕತ್ರಿ. ಮತ್ತ ಮೇಯ್ ಹಿಡಿತಾರ್ರಿ. ಮೇಯ್ ನುಣುಪ ಬರ್ತೈತ್ರಿ. ಅಂದ್ರೆ ಎಲ್ಲಾ ತರ ಹಾಕಿ ನೋಡ್ರಿ ರಿಸಲ್ಟ್ ಅಂತ. ಇದ ಈಗ ಒಂದ್ 8-9 ತಿಂಗಳ ಇದಾಯ್ತ್ರಿ ಅಮೂಲ ರೀ. ಹಾ ರೀ. ಕರ್ಗೋಳಿಗೆ ಮುಸ್ರಿ ಕರ್ಗೋಳಿಗೆ ಇದನ್ನ ಹಾಕ್ತೇನ್ರಿ. ಇದು ಅಮೂಲ್ದಾರಿ. ಇದು ಕರ್ಗೋಳಿಗೆ ಸಪ್ರೇಟ್. ಇದು 6 ತಿಂಗಳ ಮುಂದೆ 6 ತಿಂಗಳದಂದ್ರ ಇದ ತುಂಬಿಸ್ತೋರ್ಲ ಮಣಕೋರಿ ಸೆಮೆನ್ ಹಾಕೋ ಮಟ್ಟ ಇದನ್ನ ಹಾಕೋದು. ಅದನ್ನ ಹಾಕೋದ್ರಿ. ಅದಕ್ಕಿಂತ ಕೆಳಗಿನ ಬೇರೆ ಬರ್ತದ? ತೆಳಗಿನ ಖಾಲಿ ಐತಿರ ಚೀಲ. ಹಾಕೋದ್ರಿ. ಇದು ಮಿಲ್ಕಿಂಗ್ ಮಿಷನ್? ಇದು ಮಿಲ್ಕಿಂಗ್ ಮಿಷನ್ ರೀ. ಇದ್ರ ಜೋಡಿ ಮತ್ ನಂದಿನಿ ಮಿನರಲ್ ಮಿಕ್ಸರ್ ಹಾಕ್ತಿರಿ? ಮತ್ತೆ ಇದು CRS ಹಾಕ್ತೇನ್ರಿ. CRS ಹಾಕ್ತೇನ್ರಿ. CRS ಏನ್ ದೊಡ್ಡ 25 kg ಬ್ಯಾಗ ತರ್ತಾರೇನ್ರಿ? ಇದು 15 kg ಬರ್ತೈತ್ರಿ. ಅಂದ್ರೆ ಇದು ಏನ್ ಮಾಡತ್ರಿ, ವೀಕ್ ಇರ್ತಾರಲ್ಲ, ವೀಕ್ ಪಿಶುವಾಗ ಒಳಗ್ ಸಣ್ಣವಾಗಿರ್ತಾವ್ರಿ. ಎಲ್ಲಾ ನಮನಿ ಒಟ್ಟು ಹೆಚ್ಚರಿ. ಮತ್ತ ಗಾಬ್ಬದು ಹಿಡ್ಯಾಕ ಇರ್ತಾವ್ರಿ. ರಿಸಲ್ಟ್ ಐತ್ರಿ, ಫುಲ್ ರಿಸಲ್ಟ್ ರೀ. ಇದನ್ನ ಹಾಕ್ತವ್ರಿ ನಾವು. ನಮಗೂ ಏನ್ ಕಾಡಿಲ್ರಿ. ಮತ್ತೆ ಈಗ ನೀವ್ ಮೇವ್ ಯಾವ್ದು ಮಾಡ್ಕೊಂಡಾರಿ? ನಮಗ ಚಜ್ಜಿ ಮೇವ್ ಐತ್ರಿ. ಇದು ನೇಪಿಯರ್ ಮೇವ್ ಒಂದರಿ? ಒಂದೈತ್ರಿ. ಮತ್ತ ಒಂದ್ 5 ಟನ್ ಸೈಲೇಜ್ ಮಾಡಿದ್ರಿ. ಅದೇ ಯಾವ್ದ್ರದ್ದು ಮಾಡಿ? ಗೊಂಜಾಳ ಮೇವ್. ಗೊಂಜಾಳ ಮೇವ್. ಈಗ ಡೈಲಿ ಒಟ್ಟು ನೇಪಿಯರ್ ಮೇವ್ ಇದಾರೆ. ಕಣಿ ಕೆಟ್ರಿ. 2 ಗೊಂಜಾಳ ಕಣಿಕೆ 2 ಮಿಕ್ಸ್ ಮಾಡ್ತಾರೆ. ಸೌಂಡ್ ಬಾಕ್ಸ್ ಇಟ್ಟಾರಲ್ಲ, ಸೌಂಡ್ ಬಾಕ್ಸ್ ಏನ್ ಯೂಸ್ ಐತ್ರಿ? ನಿಮಗ್ ಕೇಳ್ಕೊಳಕಟ್ಟಾರ ನಾವು ಕೆಟ್ಟಾರ? ಇಲ್ರಿ, ಅವಕಾರೆ ಅಂದ್ರ ಅವಕ್ಕೂ ಒಂದಿಟ್ಟ ಭಾವನೆಗ್ ಹೋಗಿರ್ತಾರ್ರಿ. ನಾವ್ ಒಂದ್ 2 ಟೈಮ್ ರೀ ಡೈಲಿ ಹಚ್ಚತ್ರಿ. ಡೈಲಿ ಮುಂಜಾನೆ ಒಂದ್ 2 ತಾಸ? ಮುಂಜಾನೆ 1 ತಾಸ 2 ತಾಸ ಹಚ್ತವ್ರಿ. ಸಂಜೆಕ್ 1 ತಾಸ 2 ತಾಸ ಡೈಲಿ ಸಾಂಗ್ ಹಾಕತ್ತೀರಿ? ಸಾಂಗ್ ಹಾಕ್ತಾರೆ, ಮ್ಯೂಸಿಕ್ ಒಟ್ಟ ಅಂದ್ರ ಸ್ಮೂತ್ ಅವಕ್ರಿ. ಅವಕ್ಕೂ ಭಾವನೆಗಳು ಇರ್ತಾವ. ಒಟ್ಟು ಸೌಂಡ್ ಬಿಡ್ತೇವ್ರಿ. ಇವ ಕೋಳಿ ತತ್ತಿ ಹೆಂಗ್ ಮಾಡ್ತಾರ ನೀವ್ರಿ? ತತ್ತಿ ಸಂಬಂಧ ಏನ್ ತಂದಿಲ್ರಿ. ಇವು ಉಣ್ಣಿಗಳರಿ. ಅಂದ್ರ ಉಣ್ಣಿ ಅದು ಅಂದ್ರ ರಕ್ತ ಎಲ್ಲ ಜಿಗ್ತಾವ್ರಿ, ವೀಕ್ ಹಾಕಾವ್ರಿ. ಮತ್ತ ಎಲ್ಲಾ ತರ ಕಾಡ್ತಾರ ತೇರಿ ಅವನ ತಂದ್ ಬಿಟ್ಟಿದ್ರಿ ನಾವ್. ಅಂದ್ರ ಉಣ್ಣಿ ಎಲ್ಲ ತೆತ್ತಾವ್ರಿ. ಇವ ಮೇಯದು ಏನ್ ಎಷ್ಟು ದಿವಸಿಗೆ ತೊಳಿತೀರಿ? ಏನ್ ಮಾಡ್ತೀರಿ? ನಾವ್ರಿ ಹಿಂಗಾರಿ ಒಟ್ಟ ನಾವ್ ಮನಸ್ಸಿಗೆ ಬತ್ತು ತೊಯ್ತಿರಿ. ಈಗ ಮೊನ್ನೆ ಬಸವ ಜಯಂತಿಗೆ ತೋದಿದ್ರಿ. ಈಗ ಕಾರಣ ಇತ್ತಿರ್ಲ ಅವತ್ ತೋದ್ ನೋಡ್ರಿ. ಈಗ ಸ್ವಚ್ಛದವ್ರಲ್ಲ ನಿಮ್ಗೆ ನಾವು ಅಲ್ಲಿ ಅಂದ್ರ ಅವ್ ಹೆಂಡೆ ಹಾಕಿದಲ್ಲಿ ಮಣಕಂಗೆ ಇಲ್ರಿ. ಅವ್ ಅದ್ರ ಸಂಬಂಧ ಇದನ್ನ ಓಪನ್ ಸೆಡ್ ಬಡದಿದ್ದ ನಾವ್ ಅದ್ರ ಸಲುವಾಗಿ ಆಚ ಕಡೆ ಇರ್ತಾರ. ನಮ್ಮದ್ ಬೆಡ್ ಮ್ಯಾಗ್ರಿ ದಿನ ಒಮ್ಮೆ ತೆಗಿದ್ರಿ, 60 ಬೆಳಿದಾರಿ, ಚೇಂಜಕ್ಕೊಮ್ಮೆ ಬೆಳಿದಾರಿ. ಮತ್ತ ತೊಳಿಬೇಕ್ರಿ ಅವನ. ಒಟ್ ಹಿಂಗ್ ಓಪನ್ ಸೆಡ್ ಹಿಂಗ್ ಬಿಟ್ಟ ದನಗಳು ಬಾಳ ಹೆಲ್ದಿ ಇರ್ತಾವ. ದನಗಳು ಹೆಲ್ದಿ ಇರ್ತಾವ್ರಿ. ಒಂದ್ 1/2 ಲೀಟರ್ 1 ಲೀಟರ್ ಹೆಚ್ಚು ಬಿಡ್ತಾವ್ರಿ. ಮೇಯು ಹಿಡ್ತಾವ್ರಿ. ಬರೋಬ್ಬರ್. ಅಂದ್ರೆ ನಿಮ್ಗೆ ಈಗ ದನಗಳಿಗೆ ಉರಿ ಬರುದು, ಜಿಡ್ ಬರುದು ಏನ್ ಹಂಗ ಏನು ಇಲ್ರಿ. ಹಿಂಗ ಒಂದ್ ಇಟ್ಟು ವಾತಾವರಣ ಚೇಂಜ್ ಆತಂದ್ರ ಅಟ್ಟಾರಿ ಹೆಚ್ಚ ಕಡಿಮೆ ರೀ. ಇದರ್ಕಾಯಿ ಹಂಗೇನ್ ಏನು ಇಲ್ರಿ. ಮಸರಡ್ ಅದು ಆಗೋದ್ರಿ ಹಂಗೇನ್ ಒಟ್ಟ ಬಾಳ ಕಡಿಮೆ. ತೀರಾ ರೀ.
ಈಗ ನಿಮ್ದೆಲ್ಲ ಅನುಭವ ಮತ್ ನಿಮ್ ಮಾಹಿತಿ ಎಲ್ಲ ನಮ್ ಜೊತೆ ಶೇರ್ ಮಾಡಿದ್ರೆ ನಿಮ್ಗೆ ಧನ್ಯವಾದಗಳು. ಸೊ ವೀಕ್ಷಕರು ನೋಡಿದ್ರಲ್ಲ, ಇವತ್ತು ಅವ್ರದೆಲ್ಲ ಸಂಪೂರ್ಣ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಾರ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಯಾರು ಮಾಡಿಲ್ಲ, ಯಾಕಂದ್ರೆ ನಾನು ಫೀಲ್ಡ್ ಮೇಲೆ ಅಡ್ಡಾಡ್ತಿರ್ತಾನ. ಸೊ ಯಾರು ಮಾಡಿಲ್ಲ. ಅವ್ರ ಒಂದ್ ದಿನಕ್ಕೆ ಒಂದೊಂದನ 18, 20, 25 ಹಿಂಡ್ತಾವಂತಾರ. ಟೋಟಲ್ ಅವ್ರದ್ದು ಒಂದ್ ದಿನಕ್ಕೆ 150, 100, 110 ಅಂದ್ರೆ ಎಲ್ಲ ಒಮ್ಮೆ 150 ಲೀಟರ್ ಹಾಲು ಹಾಕವಂತಾರ. ಒಂದ್ ವಾರಕ್ಕೆ 25ರಿಂದ ಹೈಯೆಸ್ಟ್ 45,000 ತನಕ ಬಿಲ್ ತಗೊಂಡಿರ್ತಾರ ಅವ್ರ. ಮತ್ತೆ ಜೀರೋ ಮೇಂಟೆನೆನ್ಸ್ ಅಂತಾರ, ಮೇಂಟೆನೆನ್ಸ್ ಇಲ್ಲ ಅಂತಾರು. ಸೊ ಅದಕ್ಕೆ ಅವರೊಂದು ಮಾದರಿ ಆಗ್ಯಾರ ಈ ಭಾಗದಾಗ. ಯಾರೇ ಮಾಡೋರು ಇದ್ರಂದ್ರೆ ನಿಮ್ಗೆ ನನ್ನ ವಿಡಿಯೋ ಮೂಲಕ ನಿಮ್ಗೆ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡೇನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಸಿಗೋ ತನಕ ಬಾಯ್.